ನಿಮಗೆ ಬೈಕ್ ಬಗ್ಗೆ ಕ್ರೇಜ್ ಇತ್ತಂದ್ರೆ ಈ ವಿಡಿಯೋ ನೋಡ್ರಿ. ಸ್ವಲ್ಪ ಕಾಂಟ್ರವರ್ಷಿಯಲ್ ಐತಿ. ನಾನು ನಂದು KTM ಅಡ್ವೆಂಚರ್ 390 ಗೆ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕ್ಸೇನೆ. ಸೊ ಇದು 12,000 ಬಿತ್ತು. ಬರೀ ಇಷ್ಟ ಅಲ್ಲ, ನೀವು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕ್ಸಾತೀರ ಅಂತಂದ್ರೆ ಅದ್ರ ಜೊತೆಗೆ ಫ್ಯೂಲೆಕ್ಸ್ ಪ್ರೋನು ಹಾಕಿಸ್ಬೇಕು ಮತ್ತು ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್ನು ಹಾಕಿಸ್ಬೇಕು. ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಒಳಗೆ ನಿಮ್ದು ಕಡಲಿಕ್ ಕನ್ವರ್ಟರ್ ಇರ್ತೈತಲ್ಲ, ಅದು ರಿಪ್ಲೇಸ್ ಆಕೈತಿ ಒಂದು ಬೆಂಡ್ ಪೈಪ್ ಇಂದ. ಇದು ಕಂಪ್ಲೀಟ್ ಫ್ರೀ ಫ್ಲೋ ಎಕ್ಸಾಸ್ಟ್ ಇರ್ತೈತಿ. ಇದರಿಂದ ನಂಗೆ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗೈತಿ. ಟಾಪ್ ಎಂಡ್ ಒಳಗೆ ಭಾಳ ಸ್ಟೇಬಲ್ ಅನ್ಸಾತೈತಿ. ಅರೌಂಡ್ 120 ಸ್ಪೀಡ್ ಒಳಗೆ ಪವರ್ ಲೀನಿಯರ್ ಮತ್ತು ಸ್ಮೂತ್ ಐತಿ. ಥ್ರಾಟಲ್ ರೆಸ್ಪಾನ್ಸ್ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಇದು ಎಕ್ಸಾಸ್ಟ್ ಸ್ಟೇನ್ಲೆಸ್ ಸ್ಟೀಲ್ ಮಾಡಿರ್ತಾರ. ಸ್ಟಾಕ್ ಬೈಕ್ ಎಕ್ಸಾಸ್ಟ್ ಕಿನ ಇದು ಭಾಳ ಅಂದ್ರೆ ಭಾಳ ಲೈಟ್ ವೇಟ್ ಆಕೈತಿ. ಸೊ ನಿಮ್ದು ಬೈಕ್ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗೋದ್ರಿಂದ ನಿಮ್ದು ಬೈಕ್ ಭಾಳ ಲೈಟ್ ವೇಟ್ ಫೀಲ್ ಆಗ್ತದೆ. ಈಗ ನಿಮಗೆ ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ, ವಿತ್ ಡಿಬಿ ಕ್ಲಿಯರ್ ವಿತೌಟ್ ಡಿಬಿ ಕ್ಲಿಯರ್ ಸೌಂಡ್ ಕೇಳಿ ಹುಚ್ಚಾಕಿರಿ. ವಿತೌಟ್ ಡಿಬಿ ಕ್ಲಿಯರ್ ಎಲ್ಲ ಸೌಂಡ್ ಕೇಳ್ಕೊಂಬಂದ್ರಿ ಹೆಂಗೆ ಅನಿಸುತ್ತೆ? ವಿತೌಟ್ ಡಿಬಿ ಕ್ಲಿಯರ್ ಅಂತೂ ನೆಕ್ಸ್ಟ್ ಲೆವೆಲ್ ತಂಪ್ ಇರ್ತೈತಿ, ಫುಲ್ ಬೇಸಿ ಸೌಂಡ್ ಇರ್ತೈತಿ. ಬಟ್ ವಿತ್ ಡಿಬಿ ಕ್ಲಿಯರ್ ಅದಷ್ಟು ಫೀಲ್ ಕೊಡಂಗಿಲ್ಲ. ಎಕ್ಸಾಸ್ಟ್ ಸೌಂಡ್ ಹೆಂಗೆ ಅನಿಸುತ್ತೆ ಕಮೆಂಟ್ ಮಾಡ್ರಿ.